ನೋಡಿ, ಆ ಡೆಲಿವರಿ ಬಾಯ್ ಆ ಮಹಿಳೆಗೆ ಕಾಲ್ ಮಾಡ್ತಾನೆ, ಪೋರ್ಟ್ ಅಲ್ಲಿ ನೀವು ಬುಕ್ ಮಾಡಿದೀರಲ್ಲ ಅಂತ ಹೇಳ್ತಾನೆ. ಆಗ ಹೌದು ಅಂತ ಹೇಳ್ತಾಳೆ ಆಕೆ. ಮೇಡಮ್, ಅದು ಹುಕ್ಕ ಅಲ್ವಾ, ಇದು ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆಯಲ್ಲ ಅಂತೇಳಿ ಆತ ಡೆಲಿವರಿ ಬಾಯ್ ಕೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಹಾಗಾದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಆಗ ಡೆಲಿವರಿ ಬಾಯ್ ಮತ್ತೆ ಹೇಳ್ತಾನೆ, ಇದು ಬ್ಯಾನ್ ಆಗಿದೆಯಲ್ಲ, ನೀವು ಇದನ್ನ ಸಪ್ಲೈ ಮಾಡ್ತಿದ್ದೀರಿ ಅಂತ ಹೇಳಿದಾಗ ಆಕೆ ನೋಡಿ ಹೇಗೆಲ್ಲ ನವರಂಗಿ ಆಟ ಆಡ್ತಾಳೆ ಅಂತ ಹೇಳಿ. ಕರ್ನಾಟಕದಲ್ಲಿ ಇದು ಅವ್ಯಾಹತವಾಗಿ ನಡೀತಾ ಇದೆ ಅನ್ನುವಂತ ಮಾಹಿತಿ ಸಿಕ್ಕ ತಕ್ಷಣ ನಾವು ರಿಪಬ್ಲಿಕ್ ಕನ್ನಡ ಅಲರ್ಟ್ ಆಗಿ ಈ ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ಹುಕ್ಕಾ ಜಾಲವನ್ನ ಬಟ್ಟಾ ಬಯಲು ಮಾಡಿದ್ವಿ. ಹೇಗೆ ನಡೆಯುತ್ತೆ ಗೊತ್ತಾ ಆನ್ಲೈನ್ ಹುಕ್ಕಾ ದಂಧೆ? ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮ್ ಮುಂದೆ ತೋರಿಸ್ತೀವಿ. ಆನ್ಲೈನ್ ಹುಕ್ಕಾ ದಂಧೆಯನ್ನ ಡೆಲಿವರಿ ಬಾಯ್ ವಿವರಿಸಿದ್ದಾನೆ. ರೆಂಟೆಡ್ ಪಾಟ್ ಅಂತ ಪಾರ್ಸೆಲ್ ಕೊಟ್ಟು ಚೆಕ್ ಮಾಡಿದಾಗ ಅದ್ರೊಳಗೆ ಹುಕ್ಕಾ ಪಾಟ್ ಅಂತ ಗೊತ್ತಾಯ್ತು ನನಗೆ. ರಿಪಬ್ಲಿಕ್ ಕನ್ನಡಕ್ಕೆ ಡೆಲಿವರಿ ಬಾಯ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ. ರಿಪಬ್ಲಿಕ್ ಕನ್ನಡದಲ್ಲಿ ಹುಕ್ಕಾ ಜಾಲ ಬಟ್ಟಾ ಬಯಲಾಗಿದೆ. ಡೆಲಿವರಿ ಬಾಯ್ ಇದನ್ನ ತಿಳಿಸಿದ್ದಾನೆ. ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ಡ್ರಗ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಡ್ರಗ್ ಮಾಫಿಯಾದ ವಿರುದ್ಧ ಮಾಡಿದಂತ ಸ್ಟಿಂಗ್ ಆಪರೇಷನ್ಗೆ ಗೃಹ ಸಚಿವರು ಸದನದಲ್ಲಿ ಒಂದು ಸಾಕ್ಷ್ಯವನ್ನ ಕೇಳಿದ್ರು. ಅಂದ್ರೆ ಮಾಜಿ ಸಚಿವ ಶಾಸಕ ಸುರೇಶ್ ಕುಮಾರ್ ಅವರು ಸದನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಆನ್ಲೈನ್ ನಲ್ಲಿ ಡ್ರಗ್ ಹಾಗೆ ಮದ್ಯಪಾನಗಳು ಇದೆಲ್ಲವನ್ನು ಕೂಡ ಸೇಲ್ ಮಾಡ್ತಾರೆ. ಅಂದ್ರೆ ಆ ಒಂದು ರಫ್ತು ಮಾಡುವಂತದ್ದು, ಆಮದು ಮಾಡುವಂತದ್ದು, ಅದನ್ನ ಒಂದು ಲೊಕೇಶನ್ ಇಂದ ಮತ್ತೊಂದು ಲೊಕೇಶನ್ಗೆ ತಲುಪಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ 3 ಕಾನ್ಸೆಪ್ಟ್ ಗಳಲ್ಲಿ ನಾವು ತೋರಿಸಿದ್ವಿ. ಒಂದು, ಆನ್ಲೈನ್ ನಲ್ಲಿ ಡ್ರಗ್ ಮತ್ತೆ ಗಾಂಜಾ ಸರಬರಾಜು ಆಗ್ತಾ ಇದೆ, ಅಂದ್ರೆ ರ್ಯಾಪಿಡೋ ಪೋರ್ಟರ್ ಮುಖಾಂತರ ಸರಬರಾಜು ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ವಿ. ಅದಲ್ಲದೆ ಡ್ರಗ್ ಹಂಟ್ ಸ್ಪಾಟ್ ಅನ್ನುವಂಥದ್ದನ್ನ ತೋರಿಸಿದ್ವಿ. ಆ ಮುಖಾಂತರವಾಗಿಯೂ ಕೂಡ ಡ್ರಗ್ ಸೇಲ್ ಆಗ್ತಾ ಇದೆ, ರಫ್ತು ಆಗ್ತಾ ಇದೆ, ಸ್ಮಗ್ಲಿಂಗ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ವಿ. ಅದರ ಜೊತೆಗೆ ಬಾಂಗ್ ಚಾಕ್ಲೇಟ್ ಅಂದ್ರೆ ವಿದ್ಯಾರ್ಥಿಗಳ ಮುಖಾಂತರವಾಗಿ ಈ ಒಂದು ಗಾಂಜಾವನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಲಾಗ್ತಾ ಇದೆ, ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಾವು ಸ್ಟಿಂಗ್ ಆಪರೇಷನ್ ಮಾಡುವ ಮುಖಾಂತರವಾಗಿ ಸಾಕ್ಷ್ಯವನ್ನು ಸಂಗ್ರಹಿಸಿ ಅದನ್ನ ಸ್ಟೋರಿ ಮಾಡಿ ಅದನ್ನ ನ್ಯೂಸ್ ಕೂಡ ಮಾಡಿದ್ವಿ. ಅದಾದ ಬಳಿಕ ಸದನದಲ್ಲೂ ಕೂಡ ಆ ವಿಷಯ ಚರ್ಚೆಗೆ ಗ್ರಾಸವಾಗಿತ್ತು. ಆಗ ಗೃಹ ಸಚಿವರು ಒಂದು ಸಾಕ್ಷ್ಯವನ್ನ ಕೇಳಿದ್ರು. ಸದ್ಯ ಇವತ್ತು ನಮಗೆ ಖುದ್ದಾಗಿ ಓರ್ವ ಪೋರ್ಟರ್ ಯುವಕ, ಅಂದ್ರೆ ದಿನ ರ್ಯಾಪಿಡೋ ಮತ್ತೆ ಪೋರ್ಟರ್ ಮಾಡ್ತಾರೆ ಅವರು ರಿಪಬ್ಲಿಕ್ ಕನ್ನಡವನ್ನ ಸಂಪರ್ಕ ಮಾಡಿ ಒಂದು ದುರಂತ ಕಥೆಯನ್ನ ಹೇಳಿರುವಂತದ್ದು. ನಿಜಕ್ಕೂ ಕೂಡ ಇದು ದುರಂತವೇ. ಬೆಂಗಳೂರು ಮಾಫಿಯಾದಲ್ಲಿ ಅಂದ್ರೆ ನಿನ್ನೆ ತಾನೇ ನ್ಯೂ ಇಯರ್ ಆಯ್ತು. ನ್ಯೂ ಇಯರ್ಗೆ ಹುಕ್ಕಾ ಪಾಟ್ ನಲ್ಲಿರುವಂತಹ ಹುಕ್ಕಾವನ್ನ ಸೇವನೆ ಮಾಡಿ ಅದನ್ನ ಈಗ ಪೋರ್ಟರ್ ಮಾಡಿದ್ದಾರೆ. ಪೋರ್ಟರ್ ಮಾಡಿದಂತಹ ಆ ಒಂದು ಪಾರ್ಸಲ್ ನ ತೆಗೆದುಕೊಂಡಂತಹ ಪೋರ್ಟರ್ನ ಯುವಕ ಏನಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನ ಸಂಪರ್ಕ ಮಾಡಿದ್ರು. ಅವರು ರಿಪಬ್ಲಿಕ್ ಕನ್ನಡದ ನ್ಯೂಸ್ ಅನ್ನ ನೋಡಿ ಅದಾದ ಬಳಿಕ ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ. ಇದು ಇಲ್ಲಿಗಲ್ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗಿತ್ತು. ಏನಾಗಿತ್ತು ಅನ್ನೋದನ್ನ ಅವ್ರ ಮುಖಾಂತರನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಲಿಖಿತ್ ಅಂತ. ಎಲ್ಲಿ ನೀವು ಹೋಗಿದ್ರಿ, ಅಂದ್ರೆ ನಿಮ್ಗೆ ಯಾವ ಲೊಕೇಶನ್ ತೋರಿಸಿತ್ತು ಅದು ಆನ್ಲೈನ್ ನಲ್ಲಿ, ಮತ್ತೆ ಆ ವ್ಯಕ್ತಿ ಏನ್ ಕೊಟ್ರು, ಏನಾಯ್ತು ಅಲ್ಲಿ? ಅಲ್ಲಿ ನಾವು ರೆಗ್ಯುಲರ್ ಆಗಿ ಪೋರ್ಟರ್ ಮಾಡ್ತೀವಿ ಡೈಲಿ. ನಾವು ಉಳಿಮಾವು ಕಡೆ ಪಿಕಪ್ ಇತ್ತು, ಅಪಾರ್ಟ್ಮೆಂಟ್ ಅಲ್ಲಿ ಪಿಕಪ್ ಇತ್ತು. ಸೊ ಕಾಲ್ ಮಾಡಿ ಪ್ರತಿ ಇದು ಆರ್ಡರ್ ಗಳಿಗೂ ಏನಿದೆ ಐಟಮ್ ಅಂತ ಕೇಳ್ಕೊಂತೀವಿ. ಸೊ ಕಾಲ್ ಮಾಡಿದಾಗ ಲೈಕ್ ರೆಂಟೆಡ್ ಪಾಟ್ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು 4th ಫ್ಲೋರ್ಗೆ ಹೋಗಿ ತಗೊಂಬಂದೆ. ಒಂಥರ ಪ್ಯಾಕ್ ಆಗಿತ್ತು ಬ್ಯಾಗ್ ಅಲ್ಲಿ, ತುಂಬಾನು ಪ್ಯಾಕ್ ಆಗಿಲ್ಲ, ಬ್ಯಾಗ್ ಅಲ್ಲಿ ಇತ್ತು, ಕಾಟನ್ ಬ್ಯಾಗ್ ಅಲ್ಲಿ. ಸೊ ನಾನು ಇಸ್ಕೊಂಡು ಬಂದೆ. ಕೆಳಗಡೆ ಒಂಥರ ಸ್ಮೆಲ್ ಬಂತು. ಏನ್ ಸ್ಮೆಲ್ ಅಂತ ನೋಡೋಣ ಅಂದ್ಬಿಟ್ಟು ಏನಿದು ಪಾಟ್ ಅಲ್ಲ ಅಂತ ಹೇಳಿದ್ರು ಅಂತ ತೆಗೆದು ನೋಡಿದ್ರೆ ಹುಕ್ಕಾ ಪಾಟ್ ಇದೆ ಅದ್ರಲ್ಲಿ. ಅದನ್ನ ನೋಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದ್ನಲ್ಲ, ಈ ತರ ಕಮಿಷನರ್ ಅವ್ರು ಮಾತಾಡಿರೋದು ಆ ತರ ಎಲ್ಲ ಇದೆಯಲ್ಲ, ಲೈಕ್ ಇದೆಲ್ಲ ಇಲ್ಲಿಗಲ್ ಅಂತ ಗೊತ್ತಾಗಿ ನನ್ಗೆ ಏನ್ ಮಾಡೋದು ಗೊತ್ತಾಗದೆ ನಾನು ಕಾಲ್ ಮಾಡಿದೆ ಕಸ್ಟಮರ್ಗೆ. ಈ ತರ ತಗೊಂಡೋಗಂಗಿಲ್ಲ ಅಂತ ಹೇಳಿದ್ರೆ ಅವರು ತುಂಬಾ ಅಸಭ್ಯವಾಗಿ ಮಾತಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಪೊಲೀಸ್ ಅವ್ರಿಗೆ ತಿಳಿಸ್ತೀನಿ ಇದನ್ನ ಅಂದ್ಬಿಟ್ಟು ನಾನು ಪ್ರೆಸ್ ಅವ್ರದ್ದು ಇದ್ ಮಾಡಿ ಕಾಲ್ ಮಾಡಿ ಅವ್ರಿಗೆ ಈ ತರ ಸಂಪರ್ಕ ಮಾಡಿ ಹೇಳಿದ್ವಿ. ಈಗ ಅವ್ರು ಏನ್ ಮಾತಾಡಿದ್ರು, ಅವ್ರು
ಕಳಿಸಿರುವಂತ ಲೊಕೇಶನ್ ಅಂದ್ರೆ ಅವರು ಆನ್ಲೈನ್ ನಲ್ಲಿ ಯಾವ ಲೊಕೇಶನ್ ಇದನ್ನ ತಲುಪಿಸಬೇಕಂತ ಹೇಳಿದ್ರು, ಅದೇನಾದ್ರೂ ನಿಮ್ಮ ಹತ್ರ ಸಾಕ್ಷ್ಯಗಳಿದಾವ, ಅವ್ರ ಜೊತೆ ಮಾತಾಡೋದು ರೆಕಾರ್ಡಿಂಗ್ಸ್ ಗಳಿದಾವ ನಿಮ್ಮ ಹತ್ರ? ಇದೆ ಪ್ರತಿ ಕಾಲು ರೆಕಾರ್ಡ್ ಆಗುತ್ತೆ ನಾನು ಇದರಲ್ಲಿ. ಸೊ ಅದು ಪ್ರೂಫ್ ಇದೆ. ಡ್ರಾಪ್ ಲೊಕೇಶನ್ಗೆ ಅವ್ರು ತಗೊಂಬಂದ್ ತಿಳಿಸಿ ತಲುಪಿಸಿ ನಮ್ಗೆ ಲೊಕೇಶನ್ಗೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ತಲುಪಿಸ್ಬೇಕಾಗಿ ಬರುತ್ತೆ. ಅಲ್ಲ, ಈಗ ನಿಮ್ಮ ಹತ್ರ ಅದು ಪಾರ್ಸಲ್ ಇದೆಯಾ? ಎಲ್ಲಿದೆ ಪಾರ್ಸಲ್? ತೋರಿಸಿ ಬನ್ನಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಈಗಾಗಲೇ ಓರ್ವ ಯುವಕ ಏನಿದ್ದಾರೆ, ಪ್ರತಿದಿನ ಅವರು ರ್ಯಾಪಿಡೋ ಮತ್ತೆ ಪೋರ್ಟರ್ ಮಾಡ್ತಾರೆ. ಆ ಒಂದು ಪಾರ್ಸಲ್ ನ ಕೂಡ ಅವರು ತೋರಿಸ್ತಾ ಇರುವಂತದ್ದು ಈ ರೀತಿಯಾದಂತಹ ರೆಡ್ ಬ್ಯಾಗ್ ನಲ್ಲಿ. ರೆಡ್ ಬ್ಯಾಗ್ ಕಾಣ್ತಾ ಇದೆ ದೃಶ್ಯಗಳಲ್ಲಿ. ರೆಡ್ ಬ್ಯಾಗ್ ನಲ್ಲಿ ಹುಕ್ಕಾ ಪಾಟ್ ಗಳನ್ನ ಈಗಲೇ ಒಂದು ಸೇವನೆ ಮಾಡಿರುವಂತ ಸ್ಮೆಲ್, ಅಂದ್ರೆ ಅದು ಯೂಸ್ ಮಾಡಿರುವಂತ ಸ್ಮೆಲ್ ಕೂಡ ಅದರಲ್ಲಿ ಬರ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ನೋಡಬಹುದು. ಆ ಹುಕ್ಕಾ ಪಾಟ್ ಗಳನ್ನ ಈ ರೀತಿಯಾಗಿ ಇವರು ಪೋರ್ಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಲೊಕೇಶನ್ ಇಂದ ಮತ್ತೊಂದು ಲೊಕೇಶನ್ ಗೆ ಅದನ್ನ ಕಳಿಸ್ತಾ ಇರುವಂತದ್ದು. ಅಂದ್ರೆ ರೆಂಟೆಡ್ ಪಾಟ್ ಅನ್ನುವಂಥದ್ದನ್ನ ಆತ ಹೇಳಿರುವಂತದ್ದು. ಅದನ್ನ ಮುಟ್ಟಕ್ ಹೋಗ್ಬಿಡಿ, ಅದು ಪಾರ್ಸಲ್ ಹಾಗೆ ಇಡಿ. ಈ ರೀತಿಯಾದಂತಹ ಪಾಟ್ಗಳನ್ನ ಇದನ್ನ ನಾವು ಯಾವ ಲೊಕೇಶನ್ಗೆ ಹೋಗಿ ತಲುಪುತ್ತೆ ಅಂದ್ರೆ ಆನ್ಲೈನ್ ನಲ್ಲಿ ಅದು ಕೋರಮಂಗಲ ಲೊಕೇಶನ್ ತೋರಿಸ್ತಾ ಇದೆ ಅನ್ನೋದನ್ನ ಕೂಡ ಅವರು ತಿಳಿಸಿರುವಂತದ್ದು. ಸದ್ಯ ಈಗ ಅದು ಎಲ್ಲಿ ಹೋಗಿ ತಲುಪುತ್ತೆ, ಇವರಲ್ಲಿ ತಲುಪಿಸಿದಾಗ ಅಲ್ಲಿ ಯಾರು ಇರ್ತಾರೆ, ಎಲ್ಲಿಂದ ಇದು ರೆಂಟೆಡ್ ಆಗಿ ಸೇಲ್ ಆಗಿರುವಂತದ್ದು, ಅಂದ್ರೆ ನ್ಯೂ ಇಯರ್ ಪಾರ್ಟಿಗೆ ಇದನ್ನ ಬಾಡಿಗೆಗೆ ಅಂತ ಯುವಕರಿಗೆ ಕೊಡ್ಲಾಗಿತ್ತ ಅನ್ನುವಂತಹ ಸಂಶಯ ಕೂಡ ಇಲ್ಲಿ ಎದುರಾಗಿರುವಂತದ್ದು. ಸದ್ಯ ಇವರು ಕೊಟ್ಟಿರುವಂತಹ ಲೊಕೇಶನ್ಗೆ ಇದನ್ನ ಹೋಗಿ ತಲುಪಿಸ್ತಾರಂತೆ. ಅಲ್ಲಿನ ನಿಯರ್ ಬೈ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡೋಣ, ಅವರು ಕೂಡ ಬರಲಿ. ಈ ರೀತಿಯಾಗಿ ಇದನ್ನ ಮಾಡುವಂತಹ ಒಂದು ಅವಕಾಶ ಕಾನೂನಲ್ಲಿ ಇದೆಯಾ ಅನ್ನುವಂಥದ್ದನ್ನ ಕೇಳೋಣ. ಸಾಕ್ಷ್ಯವನ್ನ ಕೇಳಿದ್ರು, ಇಲ್ಲಿ ನೈಜವಾದಂತಹ ಸಾಕ್ಷ್ಯವನ್ನ ನಾವು ಕೊಡ್ತಾ ಇದೀವಿ. ಆದ್ರೆ ಪ್ರಮುಖವಾಗಿ ಇದನ್ನ ಅವರೇ ನಮಗೆ ಫೋನ್ ಮಾಡಿ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ತಿಳಿಸ್ತಾರೆ. ಆ ಬಳಿಕ ನಾವು ಬರ್ತೀವಿ, ಮಧ್ಯದಾರಿಯಲ್ಲಿ ಅವರನ್ನ ತಡೆದು ಅಂದ್ರೆ ಅವರಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಕೂಡ ಮಾಡುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಈಗ ಸದ್ಯ ಅವರು ಹೋಗ್ತಾರೆ, ಎಲ್ಲಿಗೆ ಹೋಗಿ ಅದು ತಲುಪುತ್ತೆ ಅನ್ನೋದನ್ನ ನೋಡೋಣ. ಅಲ್ಲಿಯ ನಿಯರ್ ಬೈ ಲೊಕೇಶನ್ ನ ಒಂದು ಪೊಲೀಸರಿಗೆ ನಾವು ಮಾಹಿತಿಯನ್ನ ಕೂಡ ಕೊಡೋಣ. ಅವ್ರು ಅಲ್ಲಿ ಏನ್ ಮಾಡ್ತಾರೆ, ಜೊತೆಗೆ ಯಾವ ಅಂಗಡಿ ಅದು ಅನ್ನೋದನ್ನ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ಡ್ರಗ್ ಆಪರೇಷನ್ ಏನ್ ಮಾಡಿದ್ವಿ, ಆ 3 ಕಾನ್ಸೆಪ್ಟ್ಗಳು ಸತ್ಯ ಅನ್ನುವಂಥದ್ದು ಈಗ ಮತ್ತೆ ಪ್ರೂವ್ ಆಗ್ತಾ ಇರುವಂತದ್ದು. ಸಾಕ್ಷ್ಯ ಕೊಡಿ ಅಂತ ಇದ್ರಿ, ಇಲ್ಲಿದೆ ಸಾಕ್ಷ್ಯ. ದಯಮಾಡಿ ಯುವಕರನ್ನ ಹಾಗೆ ಈ ಒಂದು ಮಾಫಿಯಾ ಏನಿದೆ, ಡ್ರಗ್ ಮಾಫಿಯಾ ಏನಿದೆ, ಇದನ್ನ ತಡೆ ಹಿಡೀರಿ. ಇಲ್ಲಾಂದ್ರೆ 3 ಫ್ಯಾಕ್ಟರಿಗಳು ಸೀಸ್ ಮಾಡಿದ್ರು ಮಹಾರಾಷ್ಟ್ರ ಪೊಲೀಸ್ನವರು. ಆದ್ರೆ ಅದು ನಿಜಕ್ಕೂ ಕೂಡ ಕಳಂಕಕಾರಿ ವಿಷಯ. ಬೆಂಗಳೂರು ಪೊಲೀಸ್ ಕೈಕಟ್ಟಿ ಕೊಡ್ತಿದ್ರ ಅನ್ನುವಂತ ಪ್ರಶ್ನೆಯನ್ನ ಸ್ಥಳೀಯರು ಮಾಡುವಂತ ಆಗಬಾರದು ಅನ್ನುವಂಥದ್ದು ಎಲ್ಲರ ಮನವಿಯಾಗಿದೆ. ಸದ್ಯ ಈಗ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿಗೆ ಆ ಒಂದು ಲೊಕೇಶನ್ ಎಂಡ್ ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಆ ಡೆಲಿವರಿ ಬಾಯ್ ಆ ಮಹಿಳೆಗೆ ಕಾಲ್ ಮಾಡ್ತಾನೆ, ಪೋರ್ಟ್ ಅಲ್ಲಿ ನೀವು ಬುಕ್ ಮಾಡಿದೀರಲ್ಲ ಅಂತ ಹೇಳ್ತಾನೆ. ಆಗ ಹೌದು ಅಂತ ಹೇಳ್ತಾಳೆ ಆಕೆ. ಮೇಡಮ್, ಅದು ಹುಕ್ಕ ಅಲ್ವಾ, ಇದು ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆಯಲ್ಲ ಅಂತ ಹೇಳಿ ಆತ ಡೆಲಿವರಿ ಬಾಯ್ ಕೇಳ್ತಾನೆ. ಆಗ ಆಕೆ ಹೇಳ್ತಾರೆ, ಹಾಗಾದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಆಗ ಡೆಲಿವರಿ ಬಾಯ್ ಮತ್ತೆ ಹೇಳ್ತಾನೆ, ಇದು ಬ್ಯಾನ್ ಆಗಿದೆಯಲ್ಲ, ನೀವು ಇದನ್ನ ಸಪ್ಲೈ ಮಾಡ್ತಿದ್ದೀರಿ ಅಂತ ಹೇಳಿದಾಗ ಆಕೆ ನೋಡಿ ಹೇಗೆಲ್ಲ ನವರಂಗಿ ಆಟ ಆಡ್ತಾಳೆ ಅಂತ ಹೇಳಿ.